ಹಾಯ್ ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಆ್ಯಕ್ಚುಲಿ ಸೋಲಾರ್ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಫಿಕ್ಸ್ ಮಾಡಿ ಆಲ್ಮೋಸ್ಟ್ 5 ವರ್ಷ ಆಗಿದೆ ಅಷ್ಟೇ. ಬಟ್ ಅದು ಡ್ರಮ್ ಹಾಳಾಗ್ಬಿಟ್ಟಿದೆ. ಲಾಸ್ಟ್ ಇಯರ್ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೋರ್ವೆಲ್ದು. ಸೊ ಅದಕ್ಕೆ ಅದು ಫುಲ್ ಎಲ್ಲ ಮಣ್ಣು ಕೂತ್ಕೊಂಡು ಫುಲ್ಲೆಲ್ಲ ತೂತಾಗ್ಬಿಟ್ಟಿದೆ. ಸೊ ಅದಕ್ಕೆ ಫಿಟ್ ಮಾಡೋಕ್ಕೆ ಬಂದಿದ್ದಾರೆ. ಹೋಗೋಣ ಬನ್ನಿ. ಅಂತಮ್ಮ ಯಾವ ಅಲ್ಲು ಫೋನ್ ಮಾಡ್ಬೇಕಂತ ಅಪ್ಪಂಗೆ ಫೋನ್ ಮಾಡು ಅಂತ ಅಂದರು. ಹಾಂ, ಏನಂತಾನೆ ನಾನು ಅದೇ ಹೇಳ್ತಾ ಇದ್ದೀನಿ, ನಿಮ್ಮ ಕಂಪ್ನಿಯವ್ರು ಯಾಕೆ ಕೊಟ್ಟೋಗಿರೋದು? ಬೇಡ ಅಂತಾರೆ, ಬೇಕು ಅಂತ ಅವ್ರ ಮೇಲೆ ಹೇಳೋದು ಇವ್ರು. ಇದೆ ಎಲ್ಲಿಟ್ಕೊಂಡಿರಲಿ ನಾನು ನಂಬರ್ನ. ನಿಮಗೆ ಸ್ವಲ್ಪ ಹಳೆ ಬ್ಲಾಗಲ್ಲೇ ಹೇಳಿದ್ದೆ ಈ ಮಕ್ಕಳೆಲ್ಲ ಯಾರು ಅಂತ ಹೇಳ್ತೀನಿ ಅಂತ. ಇವರೆಲ್ಲ ನನ್ನ ಟ್ಯೂಷನ್ ಕಿಡ್ಸ್. ಆಲ್ಮೋಸ್ಟ್ ನಾನು ಈ ಮನೆಗೆ ಬಂದಾಗಿಂದ 5 ವರ್ಷದಿಂದ ನಾನು ಈ ಟ್ಯೂಷನ್ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಪಾಕೆಟ್ ಮನಿಗೋಸ್ಕರ ಅಂತ ಸ್ಟಾರ್ಟ್ ಆಗಿದೆ ಅಂತ ಟ್ಯೂಷನ್ ಇದು. ಜಸ್ಟ್ ಪ್ರತಿ ಸಲ ಏನಕ್ಕೆ ಅಪ್ಪ ಅಮ್ಮನ ಕೇಳಬೇಕು ಅಂತ ಹೇಳಿ ನಾನು ಡಿಗ್ರಿ ಆದಮೇಲೆ ನಾನು ಇದನ್ನು ಆ್ಯಕ್ಚುಲಿ ಟ್ಯೂಷನ್ನ ಸ್ಟಾರ್ಟ್ ಮಾಡಿದ್ದು. ಬಟ್ ಈ ಮನೆಗೆ ಹೊಸ್ದಾಗಿ ಬಂದಾಗ ನಮ್ಗೆ ಆ್ಯಕ್ಚುಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಎಷ್ಟು ಟಿ ವಿ ಎಷ್ಟು ಮೊಬೈಲ್ ನೋಡಿದ್ರು ಟೈಮ್ ಪಾಸ್ ಆಗ್ತದೆ ಅಂತ ನಾನು ಅನಿಸಲ್ಲ. ಬಿಕಾಸ್ ನಮ್ಗೆ ಯಾರೂ ಪರಿಚಯ ಇಲ್ಲ, ಕಂಪ್ಲೀಟ್ಲಿ ಹೊಸ ಏರಿಯಾಗೆ ಬಂದಿದ್ದರಿಂದ. ಸೊ ಟ್ಯೂಷನ್ಸ್ ಆದರೂ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಇವತ್ತು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಏನೇ ಇದ್ದರೂ ಕೂಡ ಎಕ್ಸಾಕ್ಟಾಗಿ 4:30ಗೆ ನಾವು ಟೈಮ್ ಕೊಡಲೇಬೇಕು ಇವ್ರುಗಳಿಗೋಸ್ಕರ. ಬಟ್ ಇವ್ರ ಜೊತೆ ಸ್ಪೆಂಡ್ ಮಾಡ್ತಿರೋ ಟೈಮ್ ರಿಯಲಿ ಒಂಥರ ಕ್ವಾಲಿಟಿ ಟೈಮ್ ಅಂತ ಅನ್ಸ್ಬೋದು. ನಾನು ಕಲಿತಾ, ನನಗೆ ಗೊತ್ತಿರೋದು ಅವ್ರಿಗೆ ಹೇಳ್ಕೊಡ್ತಾ, ವಿ ಆರ್ ರಿಯಲಿ ಸ್ಪೆಂಡಿಂಗ್ ವೆರಿ ಕ್ವಾಲಿಟಿ ಟೈಮ್. ಎಷ್ಟೊಂದು ಸಲ ಇರಿಟೇಟ್ ಆಗುತ್ತೆ ನಾವು ಕಲ್ತಿದ್ದಾಗ, ಅವ್ರು ಹೇಳಿದ್ದಾಗ ಎಷ್ಟೋ ಸಲ ಸಿಟ್ಟು ಕೂಡ ಬರುತ್ತೆ, ಕೋಪ ಕೂಡ ಬರುತ್ತೆ. ಬಟ್ ಆ ಮೂಮೆಂಟಿಗೆ ಅವ್ರು ಚೆನ್ನಾಗಿ ಓದಿ ಹೇಳಿ ಒಳ್ಳೆ ಮಾರ್ಕ್ಸ್ ತೆಗೆದಾಗ ಅದು ಖುಷಿ ಆಗುತ್ತಲ್ಲ, ಅದಕ್ಕೆ ಯಾವತ್ತೂ ಹೇಳೋಕ್ಕೆ ಅದಕ್ಕೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಬ್ಬ ಸ್ಟೂಡೆಂಟ್ ಬರಬೇಕಾಯ್ತು, ಧನ್ವಿ ಅಂತ. ಅವನಿಗೆ ಹೇಗೆ ಅಂತಂದರೆ ಅವತ್ತು ಅವ್ನು ಆ್ಯಕ್ಚುಲಿ ಬಂದಿರಲಿಲ್ಲ. ಅವನು ಎಂಥ ಸ್ಪೋರ್ಟ್ ಪರ್ಸನ್ ಅಂತ ಅಂದರೆ ಅವನು ಎಷ್ಟು ಸ್ಪೋರ್ಟಿವಾಗಿ ತೊಗೊಳ್ತಾನೆ ಗೊತ್ತಾ. ಈಗ ಅಷ್ಟೇ ಸಲ ನಾನು ಎಷ್ಟು ಸಿಟ್ಟು ಮಾಡಿ ಕೋಪ ಮಾಡಿ ಹೊಡೆದ್ರೂ ಕೂಡ ಅವ್ನು ಯಾವುದೇ ರೀತಿ ಮನೆಗೆ ಹೋಗಿ ಏನೂ ಹೇಳಲ್ಲ ಗೊತ್ತಾ. ಪ್ರತಿ ಸಲ ನಾನು ಕೇಳ್ತೀನಿ, ಯಾಕೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳಿಲ್ವಾ ನಾನು ಹೊಡೆದಿದ್ದು ಬೈದಿದ್ದು ಅಂತಂದರೆ, ಇಲ್ಲ ಅಕ್ಕ ನಾನು ಹೇಳಲ್ಲ ನಾನು, ಬಿಕಾಸ್ ನಮ್ಮ ಅಮ್ಮಂಗೂ ಗೊತ್ತು ನೀವು ತಪ್ಪು ಮಾಡಿದ್ರೆ ಹೊಡಿಯೋದು, ತಪ್ಪು ಮಾಡಿದ್ರೆ ಬೈದು ಅಂತ. ನಾನು ಮನೆಗೆ ಹೋಗಿ ಹೇಳಿದ್ರೆ ಅವರು ಅದೇ ಮಾಡ್ತಾರೆ, ನಂಗೆ ಇಷ್ಟ ಇಲ್ಲ, ಗೊತ್ತು ನೀವು ತಪ್ಪು ಮಾಡಿದ್ರೆ ಹೊಡಿಯೋದು ಅಂತ. ಅಂದರೆ ನಾನು ಟ್ಯೂಷನ್ಸ್ಗಳಿಗೆ ಹೋಗಿದ್ದೀನಿ, ಏನೇ ವಿಚಾರಗಳಾದರೂ ಕೂಡ ಬಂದು ನಾನು ಫಸ್ಟ್ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ. ಬಟ್ ಈಗಿನ ಕಾಲದ ಮಕ್ಕಳು ಕಂಪ್ಲೀಟ್ಲಿ ಚೇಂಜ್ ಅಂತ ಅನಿಸುತ್ತೆ. ಅವ್ರುಗಳು ನೋಡ್ತಾ ಇದ್ದರೆ ಕಲಿಯೋ ವಿಚಾರಗಳಾಗಿರ್ಬೋದು, ಕಲ್ತ್ಕೊಂಡು ನಮಗೆ ಹೇಳೋ ವಿಚಾರಗಳಾಗಿರ್ಬೋದು, ನಿಜವಾಗ್ಲೂ ನೋಡಿದ್ರೆ ಖುಷಿಯಾಗುತ್ತೆ ಈ ಒಂದು ಜನ್ರೇಷನ್ ಕಿಡ್ಸ್ಗಳನ್ನ ನೋಡ್ತಾ ಇದ್ದರೆ. ಬಟ್ ಅವರಿಂದ ಕಲಿಯೋ ಸುಮಾರು ವಿಚಾರಗಳು ನನಗಿದೆ ಅಂತ ಹೇಳ್ಬೋದು. ಸೊ ಅರೌಂಡ್ 7 o'clock ನಾನು ಈ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋಂಥ ಕ್ರೀಮೇ, ಪೆರಟೋ ಎಡಿ ಅಂತ ಹೇಳಿ. ಇದನ್ನು ಜಸ್ಟ್ ಕ್ರೀಮ್ ಇವಾಗ ಏನು ಪಿಂಪಲ್ಸ್ಗಳಾಗಿರುತ್ತಲ್ಲ, ಸೊ ನೀಟಾಗಿ ಪೀಲ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಈ ಕ್ರೀಮ್ನ ಕೊಟ್ಟಿರ್ತಾರೆ. ಸೊ ಆದಷ್ಟು ನೀವು ಡಾಕ್ಟರ್ ಸಜೆಸ್ಟ್ ಮಾಡಿ ತೊಗೊಳ್ಳೋದೇ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ಆ್ಯಕ್ಚುಲಿ ಕ್ರೀಮ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್ ಅಂತ ಅನ್ಸ್ಬೋದು. ಆ್ಯಂಡ್ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಕೂಡ ರಿಮೂವ್ ಮಾಡುತ್ತೆ ಇದು. ಯೂಶಲಿ ಇವಾಗ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾರೆ ನಮಗೆ. ನಾನು ಸುಮಾರು ಟ್ರೈ ಮಾಡಿದ್ದೀನಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗೆಲ್ಲ. ಲೆಮೆನ್ನು, ಆ ಶುಗರ್ ಎಲ್ಲ ಹಾಕಿ ರಬ್ ಮಾಡೋದು ಯಾವುದೂ ವರ್ಕ್ ಆಗೋಲ್ಲ, ಟ್ರಸ್ಟ್ ಮೀ. ಬಟ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಇನ್ 2 days ಅದೆಲ್ಲ ನೀಟಾಗಿ ಪೀಲ್ ಆಗಿ ಬರುತ್ತೆ. ಆ್ಯಂಡ್ ನನಗೆ ಇಲ್ಲಿ ಕಿವಿ ಪಿಯರ್ಸ್ ಮಾಡಿಸಿದಾಗ ಆ್ಯಕ್ಚುಲಿ ತುಂಬ ಒಂಥರ ಥರ ಆಗಿತ್ತು. ಅದು ಆ್ಯಕ್ಚುಲಿ 2 ಸಲ ನಾನು ಮಾಡಿಸಿದ್ದು. ಬಟ್ ಆದರೂ 2ನೇ ಸಲ ಕೂಡ ಅದೇ ರೀತಿ ಆದಾಗ ಈ ಕ್ರೀಮ್ನ ನಾನು ಅಪ್ಲೈ ಮಾಡಿದೆ.
ಜಸ್ಟ್ ಇನ್ 10-15 ಡೇಸಲ್ಲಿ ನೀಟಾಗಿ ಅದು ಏನು ಪಸ್ತಿದೆ ನೀಟಾಗಿ ಅದು ಸಿಪ್ಪೆ ಸಮೇತ ಬಂದು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ತಾ ಗೊತ್ತಾ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಕ್ರೀಮ್ ಮಾತ್ರ. ಬಟ್ ಯಾವುದೇ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಬೆಟರ್ ಒಂದು ಪ್ಯಾಕ್ ಟೆಸ್ಟ್ ಮಾಡಿ ನೀವೇನಾದ್ರು ತೊಗೊಳ್ಬೇಕು ಅಂತಂದರೆ. ಇಲ್ಲ ಅಂತಂದರೆ ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ತೊಗೊಳೋದ್ರಲ್ಲ ಐ ಥಿಂಕ್ ಇಟ್ ವರ್ಕ್ಸ್ ರಿಯಲಿ ವೆಲ್. ಇದು ಸ್ವಲ್ಪ ಜೆಲ್ ಟೈಪ್ ಬರುತ್ತೆ. ಸೊ ಈ ಥರ ಜೆಲ್ ಟೈಪ್ ಬರುತ್ತೆ. ಸೊ ಇದನ್ನು ಯಾವುದೇ ಕಾರಣಕ್ಕೂ ಕಣ್ಣತ್ರ ಅಥವಾ ತುಟಿ ಹತ್ರ ಅಪ್ಲೈ ಮಾಡೋಂಗಿಲ್ಲ. ಜಸ್ಟ್ ಹೀಗೆ ಪಿಂಪಲ್ಸ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಜಸ್ಟ್ ಹೀಗೆ ಅಪ್ಲೈ ಮಾಡಿದ್ರೆ ಆಯಿತು. ಕಣ್ಣತ್ರ ಎಲ್ಲ ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ. ತುಂಬ ರಬ್ಬು ಕೂಡ ಮಾಡಬಾರ್ದು. ಜಸ್ಟ್ ಇಲ್ಲಿ ನೋಡ್ಬೋದು ಇದು 2 ಡೇಸ್ ಪಿಂಪಲ್ಸ್ ಆಗಿತ್ತು. ನಾನು ನೈಟ್ ಮಾತ್ರ ಈ ಕ್ರೀಮ್ನ ಹಚ್ಚಿ ಮನಗಿದ್ದೆ. ಸೊ ನೆಕ್ಸ್ಟ್ ಡೇ ಕ್ಲಿಯರಾಗಿ ಒಂಥರ ಸಿಪ್ಪೆ ಥರನೇ ಬಂದ್ಬಿಡತ್ತಿದೆ ಆ್ಯಕ್ಚುಲಿ. ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು. ವೀಕಲ್ಲಿ 1 ಟ್ವೈಸ್ ಅಥವಾ ಥ್ರೈಸ್ ಅಪ್ಲೈ ಮಾಡಿದ್ರೆ ಮೋರ್ ದೆನ್ ಎನಫ್. ತುಂಬ ಎವ್ರಿಡೇ ಅಪ್ಲೈ ಮಾಡೋಕೆ ಹೋದರೆ ಏನಾಗುತ್ತೆ ಅಂತಂದರೆ ಫುಲ್ ರೆಡ್ ರ್ಯಾಷಸ್ ಥರ ಫೀಲ್ ಆಗುತ್ತೆ. ನೀವು ಯಾವುದೇ ಕ್ರೀಮ್ಸ್ ಅಥವಾ ಬೇರೆ ಏನಾದ್ರು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಕೆ ಹೋದಾಗ ಫುಲ್ ಫೇಸ್ ಫುಲ್ ಉರಿ ಬಂದಾಗ ಶುರು ಆಗಿಬಿಡುತ್ತೆ. ಸೊ ಇದು ಸಿಟ್ರಿಕ್ ಕ್ರೀಮ್. ಏನು ಮಾಡ್ತಾ ಇದೆಯಾ ಅಡುಗೆ? ರವೆ ರೊಟ್ಟಿ ಮತ್ತು ಮೊಟ್ಟೆ. ಟ್ಯೂಷನ್ ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಅಡುಗೆಯಲ್ಲಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಮ್ಮಮ್ಮ ನಾನು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಡುಗೆ ಕಲಿಸ್ತಾಯಿದ್ರು. ಹಾಲು ಕಾಯಿಸೋದು, ಅನ್ನಕ್ಕೆ ಇಕ್ಕೋದು ಎಲ್ಲ. ಬಿಕಾಸ್ ನಮ್ಮಮ್ಮನಿಗೆ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಮ್ಮ ಅಡುಗೆ ಕಲ್ತ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ನೀವು ಆ ಥರ ಆಗಬಾರ್ದು, ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಅಡುಗೆ ಮಾಡೋದು ಕಲಿಸಿದ್ರು. ಆ್ಯಂಡ್ ನನಗೂ ಕೂಡ ತುಂಬ ಇಂಟ್ರೆಸ್ಟ್ ಆಗಿತ್ತು. ಬಿಕಾಸ್ ನಾನು ಅಡುಗೆ ಮಾಡಿ ಕಲ್ತ್ಕೊಂಡ್ರೆ ಏನು ಬೇಗ ರೆಸಿಪಿ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದಂತ ಹೇಳಿ ನಾನು ಅಡುಗೆನ ತುಂಬ ಈಸಿಯಾಗೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಬಟ್ ಈಗ ಎಷ್ಟೊಂದು ಜನ ಹೇಳ್ತಾರೆ ಅಡುಗೆ ಏನಾದ್ರು ಕಲಿಬೇಕು ಮಾಡಬೇಕು ಅಂತಂದರೆ ಇಲ್ಲ ಬಿಡು ಯೂಟ್ಯೂಬ್ ನೋಡಿ ಕಲ್ತ್ಕೊಳ್ತೀನಿ ಹಾಗೆ ಹೀಗೆ ಅಂತೆಲ್ಲ. ಬಟ್ ಅದು ನನಗನ್ಸುತ್ತೆ ಅದು ವರ್ಕ್ ಆಗ್ಬೋದು ಸ್ವಲ್ಪ ಜನಕ್ಕೆ. ಯಾರು ಅಟ್ಲೀಸ್ಟ್ ಒಂದು ಬೇಸಿಕ್ ಅಡುಗೆ ಆದರೂ ಕಲ್ತ್ಕೊಂಡಿರ್ತಾರೆ. ಇಲ್ಲ ಅಂತಂದರೆ ನಿಜ ವರ್ಕ್ ಆಗೋಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಇವಾಗ ನಾನು ಹೇಳಿರ್ತೀನಿ 1 ಕಪ್ ಗೋಧಿ ಹಸಿಟ್ಟು, ಅಕ್ಕಿ ಹಸಿಟ್ಟು ಏನೋ ಹಾಕಿ ಅಂತ. ಬಟ್ ನೀವು ಬರೀ ಇಬ್ಬರಿಗೆ ಮಾಡ್ಬೇಕಾದ್ರೆ 1 ಕಪ್ ಹಾಕೋದ್ರಿಂದ ಜಾಸ್ತಿ ಆಗುತ್ತೆ. ಸೊ ಯಾವುದೇ ಏನೇ ಕಲ್ತ್ಕೊಬೇಕಾದ್ರೆ ಅಟ್ಲೀಸ್ಟ್ ಒಂದು ಬೇಸಿಕ್ ಕಲ್ತ್ಕೊಂಡಿರಿ, ನಿಮಗೆ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ನಾವು ಯೂಟ್ಯೂಬ್ ನೋಡಿ ಕಲ್ತ್ಕೊಳ್ತೀವಿ ಅಂತಂದರೆ ಟ್ರಸ್ಟ್ ಮೀ ಅದು ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋಲ್ಲ. ಸೊ ಅಟ್ಲೀಸ್ಟ್ ನೀವು ಒಂದು ಬೇಸಿಕ್ ಕಲ್ತ್ಕೊಂಡಿದ್ರೆ ಅದು ಅವ್ರು ಹೇಳ್ತಾ ಇದ್ರೆ ಅಟ್ಲೀಸ್ಟ್ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಯಾವುದಾದ್ರು ಹಾಕಬೇಕು ಅನ್ನೋದಾದರೂ ಅರ್ಥ ಆಗುತ್ತೆ. ಇವಾಗ ಹೆಣ್ಮಕ್ಳು ನಾವು ಹಿಂಗೆ 2 ವೀಲರ್ ಕಾರ್ ಓಡಿಸೋದು ಕಲ್ತ್ಕೊಂಡಿರ್ತೀವೋ, ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಅಡುಗೆ ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಚೆ ಕಡೆ ಪ್ರತಿ ಸಲ ತಿನ್ನೋಕ್ಕಾಗಲ್ಲ. ಏನು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದಿರ್ಬೋದು. ಬಟ್ ನಾವು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ನಮ್ಗೆ ಹೇಗೆ ಬೇಕೋ ಆ ರೆಸಿಪೀಸ್ಗಳನ್ನು ಮಾಡ್ಕೊಂಡು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪರ್ಸ್ನಲಿ ನನಗೆ ಅಡುಗೆ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ಸೊ ಇವತ್ತು ಡಿನ್ನರ್ಗೆ 2 ರವೆ ರೊಟ್ಟಿ ಆ್ಯಂಡ್ 1 ಆಮ್ಲೆಟ್ ಆ್ಯಂಡ್ ಇದು ಪಾಲಕ್ ಕರಿ ಮತ್ತು ಇದು ಟೊಮೆಟೊ ಕರಿ. ಸೊ ಯೂಶ್ವಲಿ ನೈಟ್ ನಮ್ದು ಹಿಂಗೆ ಇರುತ್ತೆ ಡಿನ್ನರ್. ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಶಾವಿಗೆ ಬಾತ್, ಸ್ವಲ್ಪ ಲೈಟ್ ಡಿನ್ನರ್. ಇಲ್ಲಾಂದರೆ ಸ್ಯಾಂಡ್ವಿಚ್ ಮತ್ತು ಎಗ್ ಆಮ್ಲೆಟ್ ಆ ಥರ ತೊಗೊಳ್ತೀನಿ. ನಾನು ಎಗ್ಗನ್ನ ಬಾಯ್ಲ್ಡ್ ಮಾಡಿದ್ರೆ ನಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಎಗ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಎಂಜಾಯ್ ಮೈ ಡಿನ್ನರ್. ಎವ್ರಿ ಡೇ 8-8:30ಗೆ ನಮ್ಮ ಡಿನ್ನರ್ ಆಗೋಗ್ಬಿಡುತ್ತೆ. ಬಿಫೋರ್ ಗೋಯಿಂಗ್ ಟು ಬೆಡ್ 1-2 hours ಮುಂಚೆ ಊಟ ಮಾಡಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇಗನೆ ಡಿನ್ನರ್ ಮುಗಿಸ್ಬಿಡ್ತೀವಿ ಎವ್ರಿ ಡೇ. ಅಕಸ್ಮಾತ್ ಒಂದು ಸ್ವಲ್ಪ ಲೇಟ್ ಆದರೂ ಮ್ಯಾಕ್ಸಿಮಮ್ 9 ಆಗುತ್ತೆ. ಅದು ಬಿಟ್ಟರೆ ಅದಕ್ಕಿಂತ ಲೇಟಾಗಂತೂ ನಾವು ಡಿನ್ನರ್ ಮುಗಿಸೋದೇ ಇಲ್ಲ. ಹಾಗೆ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ನಮ್ಮ ಡಿನ್ನರ್ ಮುಗ್ದೋಗುತ್ತೆ. ನಾವು ರೈನಿ ಸೀಸನಲ್ಲಿ ಮತ್ತು ವಿಂಟರ್ ಸೀಸನಲ್ಲಿ ಪಾತ್ರೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ಸ್ಮಾಲ್ ಗೀಝರ್ನ ಹಾಕಿಸ್ಕೊಂಡಿದ್ದೀವಿ ಪಾತ್ರೆ ತೊಳೆಯೋಕ್ಕೋಸ್ಕರ. ಬಿಕಾಸ್ ಡಿಶ್ ವಾಷರ್ ಇಕ್ಕೋಕ್ಕೆ ನಮ್ಮ ಮನೇಲಿ ಪ್ಲೇಸ್ ಇಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕಿಸ್ಕೊಂಡಿದ್ದೀವಿ. ಇದು ಸ್ಮಾಲ್ ಗೀಝರು ಆಲ್ಮೋಸ್ಟ್ 2.5 ಲೀಟರ್ಸ್ ಇದೆ. ಇದನ್ನು ನಾವು ಪಾತ್ರೆ ತೊಳೆಯೋಕ್ಕೋಸ್ಕರ ಹಾಕಿಸ್ಕೊಂಡಿದ್ವಿ. ಯಾರು ಡಿಶ್ ವಾಷರ್ನ ಅಫೋರ್ಡ್ ಮಾಡೋಕ್ಕಾಗಲ್ವ ಅವ್ರು ಬೇಕಾದ್ರೆ ಈ ಗೀಝರ್ನ ಯೂಸ್ ಮಾಡ್ಬೋದು. ಸ್ಪೆಷಲಿ ಮಳೆಗಾಲ ಮತ್ತು ವಿಂಟರ್ ಸೀಸನ್ ತುಂಬ ಹೆಲ್ಪ್ ಆಗುತ್ತೆ. ಯಾರು ಪಾತ್ರೆ ತೊಳೆಯೋಕ್ಕಾಗಲ್ಲ, ತುಂಬ ಫ್ರೀಸ್ ಆಗಿರುತ್ತೋ, ಸೊ ಅವ್ರು ಬೇಕಾದ್ರೆ ಇದನ್ನು ಹಾಕ್ಸ್ಕೊಳ್ಬೋದು. ಇಟ್ ಈಸ್ ವೆರಿ ಸಿಂಪಲ್. ಈ ಥರ ಒಂದು ಸ್ವಿಚ್ ಹಾಕಿ 1-2-3 ಸೆಕೆಂಡ್ಸ್ ಬಿಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಸೊ ಇಲ್ಲಿ ನೋಡಿ ಈ ರೀತಿ ನೀರು ಬರುತ್ತೆ. ಒಂದು 2-3 ಮಿನಿಟ್ಸ್ ಆದಮೇಲೆ ಫುಲ್ ಬಿಸಿ ಬರುತ್ತೆ ಈ ರೀತಿ. ಸೊ ಇದು ಆಲ್ಮೋಸ್ಟ್ ಆಮೇಲೆ ಒಂದು 5 ಸೆಕೆಂಡ್ಸ್ ಆದಮೇಲೆ ಬೇಕಾದ್ರೆ ನೀವು ಆಫ್ ಮಾಡ್ಕೊಂಬಿಡ್ಬೋದು. ನೀರು ಆಫ್ ಮಾಡಿದ ತಕ್ಷಣ
ನೀರು ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ತಣ್ಣೀರು ಬರೋಕ್ಕೆ ಶುರು ಆಗುತ್ತೆ. ಸ್ವಿಚ್ ಆನ್ ಮಾಡಿದರೆ ಮತ್ತು ನೀರು ಆನ್ ಮಾಡಿದ್ರೆ ಇಮಿಡಿಯೇಟಾಗಿ ನಿಮಗೆ ಬಿಸಿನೀರು ಬರುತ್ತೆ. ಇದು ಆಲ್ಮೋಸ್ಟ್ 2.5 ಲೀಟರ್ಸ್ ಏನಿದೆ, 1 ಲೀಟ್ರದ್ದು ಕೂಡ ಬರುತ್ತೆ. ಇದು ನಮಗೆ ಪ್ರೈಸ್ 2500 ಸಮಥಿಂಗ್ ಒಳಗಡೆ ಆಗಿದೆ. ಬಟ್ ಅವ್ರು ಕೊಡೋದು ಇಷ್ಟೇ ಎಕ್ವಿಪ್ಮೆಂಟ್ಸ್ಗಳಷ್ಟೇ. ಅವ್ರು ಕೊಡೋದು ಒಂದು ಪೈಪು, ಆಮೇಲೆ ಈ ಗೀಸರ್ ಅಷ್ಟೇ, ಈ ಒಂದು ಸ್ವಿಚ್ಚು. ಸೊ ಇದನ್ನು ನಾವೇ ಕೊಳಾಯಿನ ಫಿಕ್ಸ್ ಮಾಡಿ, ಕೊಳಾಯಿನ ಇದು ನಮ್ಮ ಅಕ್ವಾಗಾರ್ಡು ಮತ್ತು ಇದೆರಡಕ್ಕೂ ಸೇರಿ ಕೊಳಾಯಿನ ನಾವೇ ಫಿಕ್ಸ್ ಮಾಡಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ 1 ಲೀಟ್ರದ್ದು ಬರುತ್ತೆ, ಬಟ್ ನಾವು 2 ಲೀಟರ್ಸ್ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕಂತಂದರೆ ಇದ್ರೊಳಗಡೆ ಅದೇನೋ ಡಬಲ್ ಸೇಫ್ಟಿ ಮೆಷರ್ ಅಂತ ಏನೋ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನೇ ಇರಲಿ ಅಂತ ಅಂದ್ಬಿಟ್ಟು ಚೂಸ್ ಮಾಡ್ಕೊಂಡಿರೋದು. ಇದು 1 ಲೀಟ್ರದ್ದು ಕೂಡ ಬರುತ್ತೆ. ಆ್ಯಕ್ಚುಲಿ ನಂಬರ್ ಇದ್ದರೆ ನಾನು ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಗೂಗಲ್ ಮಾಡಿ ಸರ್ಚ್ ಮಾಡ್ಬೋದು ಈ ಥರ ಸ್ಮಾಲ್ ಗೀಸರ್ ಅಂತ. ಈ ಟಾಯ್ಲೆಟ್ಗೂ ಯೂಸ್ ಮಾಡಿ, ವಾಶ್ರೂಮ್ಗೂ ಕೂಡ ಯೂಸ್ ಮಾಡ್ಕೊಬೋದು, ಸ್ನಾನ ಮಾಡೋಕ್ಕೆಲ್ಲ. ಬಟ್ ನಾವು ಪಾತ್ರೆ ತೊಳೆಗೋಸ್ಕರ ಬೇಕಂದ್ಬಿಟ್ಟು ಈ ಗೀಸರ್ನ ಹಾಕಿಸ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ನಾನೀ ವಿಡಿಯೋ ಶೂಟ್ ಮಾಡ್ಕೊಂಡಿರೋದು ಫ್ರೈಡೇ. ಸೊ ಸ್ಯಾಟರ್ಡೇ ಎಡ್ ಬಾತ್ ಮಾಡಬೇಕಂತ ಹೇಳಿ ಇದು ಓಮ್ ಮೇಡ್ ಆಯಿಲ್ ನೆಕ್ಸ್ಟ್ ಬ್ಯಾಚ್ನ ಮಾಡಿದಾಗ ಖಂಡಿತ ತೋರಿಸ್ತೀನಿ ದಿನ ಯಾವ ರೀತಿ ಮಾಡೋದು ಅಂತ ಹೇಳಿ. ಈಗ ಸುಮಾರು ಒಂದು 5-6 ತಿಂಗಳಿಂದ ಅಂತ ಹೇಳ್ಬೋದು ನಾನು ಈ ಥರ ಬುಕ್ಸ್ ಓದೋ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಮುಂಚೆ ನನಗಿರಲಿಲ್ಲ ಈ ಹ್ಯಾಬಿಟ್ಟು. ನನ್ನ ತಂಗಿ ತುಂಬ ಬುಕ್ಸ್ ಓದ್ತಾಳೆ ಅವಳು ಆ್ಯಕ್ಚುಲಿ. ಸೊ ಅವಳು ಫ್ರೀಕ್ವೆಂಟಾಗಿ ಹೇಳ್ತಾನೆ ಇದ್ಲು, ಓದು ನಿಂಗೊಂದು ವೆಕಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಅಂತೆಲ್ಲ. ಬಟ್ ನಾನು ಯಾವುದು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಬಟ್ ನನಗೂ ಅನಿಸ್ತು ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ. ನಾನು ಓದ್ತಾ ಇರೋದು ಬಂದು ಮೈ ಲೈಫ್ ಐ ಡಿಸೈಡ್ ಅಂತ. ತುಂಬ ಚೆನ್ನಾಗಿದೆ ಬುಕ್ಕು. ನೀವು ಯಾರಾದರೂ ಬುಕ್ಸ್ ಓದೋ ಇಂಟ್ರೆಸ್ಟ್ ಇದೆ ಖಂಡಿತ ಈ ಬುಕ್ಸ್ನ ತೊಗೊಂಡು ಓದ್ಬೋದು. ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದಿಸ್ ಬುಕ್. ಇದು ನಾನ್ ಫಿಕ್ಷನ್ ಬುಕ್. ಇದು ನನಗೆ ನಾನ್ ಫಿಕ್ಷನ್ ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ, ಬಿಕಾಸ್ ಅದು ತುಂಬ ರಿಯಾಲಿಟಿಯಾಗಿ ಹೇಳಿರ್ತಾರೆ. ಫಿಕ್ಷನ್ ಬುಕ್ ಆ್ಯಕ್ಚುಲಿ ಒಂದು ಟ್ರೈ ಮಾಡು ಅಂತ ಹೇಳ್ತೇಳೆ. ನೋಡೋಣ ನೆಕ್ಸ್ಟ್ ಟೈಮ್ ನಾನು ಏನೋ ಹೋದೆ ಖಂಡಿತ ನಿಮಗೂ ಸಜೆಸ್ಟ್ ಮಾಡ್ತೀನಿ. ಬಟ್ ರೈಟ್ ನಾವು ಈ ಬುಕ್ಸ್ನ ಓದ್ತಾ ಇದ್ದೀನಿ. ಟೈಮ್ ಆಲ್ಮೋಸ್ಟ್ 10:15 ಆಯಿತು. ನಾನು ಹೇಳ್ದಂಗೆ ನಮ್ಮದು 10 o'clock ಆಲ್ಮೋಸ್ಟ್. ನಾನು ಹೇಳ್ದಂಗೆ 10:30 ಒಳಗಡೆ ಮನ್ಕೊಂಬಿಡ್ತೀವಿ. ಬಿಗ್ ಬಾಸ್ ಇದ್ದಾಗ ಮಾತ್ರ ಆ್ಯಕ್ಚುಲಿ ಮನ್ಗೋಕೆ ಆಗ್ತಾರೆ 11:30 ಆಯಿತು. ನನ್ನ ಜೊತೆಗೆ ಬೆಳಗ್ಗೆ ಯೋಗ ಕ್ಲಾಸ್ಗೆ ಹೋಗಬೇಕು ಆ್ಯಂಡ್ ನನ್ನ ತಂಗಿದಿರು ಕಾಲೇಜ್ಗೆ ಹೋಗಬೇಕಾಗಿರೋದ್ರಿಂದ ಬೇಗ ಮನ್ಕೊಬಿಡ್ತೀವಿ. ಬಿಕಾಸ್ ಟಿ ವಿ ನೋಡ್ತಾರೆ. ನಮ್ಮ ಅಪ್ಪ ಆ್ಯಕ್ಚುಲಿ ಬೈತಾರೆ ಬೆಳಗ್ಗೆ ಎದ್ದೊಳ್ಳಿಲ್ಲ ಅಂತ ಅಂದರೆ. ಸೊ ಅವ್ರು ಬೈಕಾದರೂ ಅಟ್ಲೀಸ್ಟ್ ಬೇಗ ಮನ್ಕೊಳ್ಳೋಣ ಅಂತ ಹೇಳಿ ಮನ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.